ನಮ್ಮ ಆಂಟಿ ಮಗ ಇದಾನಲ್ಲ, ಸೊ ಅವನಿಗೆ ಹುಡುಗಿ ನೋಡಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೌದಾ? ದೊಡ್ಡವನಾಗ್ಬಿಟ್ಟ ಅವನು? ಅವನ್ನ ಸೊ ನಿಮ್ಮನ್ನು ಕರೀತಿದ್ದಾನ ಆಯ್ತಾ? ನಾನೇ ಬರ್ಬೇಕು? ನಾನೇನ್ ಮಾಡ್ಲಿ ಬಂದು? ನಾನು ಹೋಗ್ತೀನಿ, ನೀವು ನನ್ನ ಜೊತೆ ಬರ್ಲೇಬೇಕು, ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದಾರೆ. ಪ್ಲೀಸ್ ಬರ್ಲೇಬೇಕು ನೀವು. ಹುಡುಗಿ ಕರೆಕ್ಟ್ ಆಗಿ ನೋಡಕ್ ಬಂದು ಮದ್ವೆ ಆಗೋದಾದ್ರೆ ನಾನು ನಿಂಗೆ ಯಾಕೆ ಮದ್ವೆ ಆಗ್ತಿದ್ದೆ ಹೇಳು? ನಿಂಗೆ ಮದ್ವೆ ಆಗಿದ್ದೀನಿ ಅಂದ್ರೆ ನಂಗೆ ಹುಡುಗಿ ನೋಡಕ್ ಬರಲ್ಲ ಅಂತ. ಆಯ್ತು, ರೂಲ್ಸ್ ಇರೋ ಹೋಟೆಲ್ ಇದೆ ಆಯ್ತಾ? ಕೂತ್ಕೊಳ್ಳೋಕ್ಕಿಂತ ಮುಂಚೆ ರೂಲ್ಸ್ ನೋಡಿ, ಗಚ್ಚಿ ಹಿಂಗಂತ ನೆಲ ಕೊಡ್ಕೋಬೇಕು. ಇವತ್ತು ಬೆಳಗ್ಗೆ ಬಂದ್ವಿ ನಾವು ಗೋವಾದಿಂದ. ಆಲ್ಮೋಸ್ಟ್ ಗೋವಾದಲ್ಲಿ ನಾವು 3 days ಇದ್ವಿ ಅಂದ್ಕೊಳ್ಳೋಣ ಆಯಿತಾ. ಸೊ ಸಖತ್ ಮಜಾ ಬಂತು. ಇವತ್ತು ಬೆಳಗ್ಗೆ ಬಂದು ಫುಲ್ ರೆಸ್ಟ್ ಮಾಡಿ ಹೋಗೋಕ್ಕೆ ಅಂತ ಮುಂಚೆ ಒಂದ್ಸಲಿ ಬೀಚಿಗೆ ವಿಸಿಟ್ ಕೊಟ್ಟು ಮಕ್ಕಳ ಜೊತೆ ಸ್ವಲ್ಪ ಆಟಾಡಿ ಹೋಗೋಣ ಅಂದ್ಕೊಂಡ್ವಿ. ಮಕ್ಕಳೆಲ್ಲ ಸಖತ್ ಜೋರಾಗಿ ಆಟ ಆಡ್ತಾರೆ. ಅದೇನು ಆಟ ಅಂತ ಗೊತ್ತಿಲ್ಲ, ಬಟ್ ಮಕ್ಕಳೆಲ್ಲ ಸಗದಾಗಿ ಆಟ ಆಡ್ತಿದ್ದಾರೆ. ಸನ್ಸೆಟ್ ಆಯಿತು, ಜಸ್ಟ್ ನೀವು ಟೈಮ್ ಲ್ಯಾಪ್ಸ್ ನೋಡಿದ್ರಲ್ಲ, ಸನ್ಸೆಟ್ ಅಂತೂ ಜಸ್ಟ್ ಆಯಿತು. ನೋಡೋಣ, ಆದರೆ ಸಾಯಂಕಾಲದ ಹೊತ್ತೊಂದು 15 minutes ಮಾರ್ಕೆಟಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಫೈನಲಿ ಬೀಚಿಂದ ನಾವು ಒಂದು ಸ್ವಲ್ಪ ಮಾರ್ಕೆಟ್ ಕಡೆ ಹಿಂಗೆ ಸುತ್ತಾಡೋಕ್ಕೆ ಹೋದ್ವಿ. ಸೊ ಅಲ್ಲಿ ಏನಾಯ್ತು ಅಂದರೆ ನಮ್ಮ ಅಣ್ಣ ಚಪ್ಪಲಿ ತೊಗೊಳಕ್ಕೆ ಹೋಗ್ತೀನಿ ಅಂತ ಒಂದು ಕಡೆ ಪಾರ್ಕ್ ಮಾಡಿ ಹೋದ ಗಾಡಿನ. ಸೊ ಗಾಡಿ ಪಾರ್ಕ್ ಮಾಡೋಕ್ಕೆ ಹೋದ ತಕ್ಷಣ ಏನಾಯ್ತು ಅಂದರೆ, ಅದು ಪಾರ್ಕ್ ಮಾಡಿದ ಜಾಗ ಎಂಥದ್ದಂದರೆ ಅದು ರಿಲಯನ್ಸ್ ಟ್ರೆಂಡ್ಸು ಅಂತ. ರಿಲಯನ್ಸ್ ಕರಿತಾ ಅಲ್ಲಿ ಹೋಗ್ಬಿಟ್ಟು ತೋರ್ಸಮ್ಮ. ತಗೊಂಡು ಬಂದ್ರು ಆಯ್ತಾ. ಸೊ ಈಗ ನೆಕ್ಸ್ಟ್ ಶಾಪಿಂಗ್ ಮಾಡಲ್ಲ, ಈ ವರ್ಷ ಶಾಪಿಂಗ್ ಕ್ಲೋಸ್. ಈ ವರ್ಷಕ್ಕೆ ಏನಿದೆ, ಇವತ್ತೆಷ್ಟು ಡೇಟು? 30 ಅನ್ಸುತ್ತೆ ಡೇಟ್ ಇವತ್ತು. ಒಂದು ನಿಮಿಷ ನೋಡೋಣ, ಇವತ್ತು 28 ಆಯ್ತಾ. ಇನ್ನು ಎಷ್ಟು ದಿನ ಇದೆ ವರ್ಷಕ್ಕೆ? ಸೊ ಆಯಿತು, ಈಗ ಇಲ್ಲಿಂದ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಊರಿಗೆ, ಶಿರಾಳಿಯಿಂದ ಆಮೇಲೆ ಡೈರೆಕ್ಟ್ ನಾವು ಬೆಂಗಳೂರಿಗೆ ಆಯಿತಾ. ಸೊ ಆಯ್ತಮ್ಮ, ಇಲ್ಲ ಗೋವಾ ಟ್ರಿಪ್ ಅಂತೂ ಎಲ್ಲ ಆಯಿತು. ಈಗ ನಾಳೆ ಶಿರಾಳಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ತೆಂಗಿನಕಾಯಿ ಸುಲಿಬೇಕು, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ನೋಡೋಣ, ಆದರೆ ವೀಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಅಲ್ಲಿಂದ ಬೆಂಗಳೂರು ಬ್ಯಾಕ್ ಟು ಆಫೀಸ್ ಆಗಕ್ಕೆ ರೆಡಿನಾ? ಎಸ್, ಬ್ಯಾಕ್ ಟು ಆಫೀಸ್ ಆಗಕ್ಕೆ ರೆಡಿ. ಮತ್ತೆ ಗೋವಾ ಟ್ರಿಪ್ ಹೆಂಗಿತ್ತು ನಿಂದು? ಅದನ್ನ ಹೇಳಲೇಬೇಕು. ಗೋವಾದಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಸೊ ಗೋವಾದಲ್ಲಿ ನಾವು 3 ದಿನ ಕಳೆದ್ವಿ. 3 ಅಲ್ಲ 4 ದಿನ ಕಳೆದ್ವಿ. 4? ಒಂದೂವರೆ ದಿನ ಒಬ್ರೊಬ್ರೊಬ್ರು ಮನೇಲಿ ಕಳೆದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಸೊ ಎಲ್ಲರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್, ಅಷ್ಟು ಕೇರ್ ಮಾಡಿದ್ದಕ್ಕೆ ನಮಗೆ. ಲವ್ ಯು ಆಲ್. ಸೊ ಆಮೇಲೆ ಮತ್ತೆ ಇವಾಗ ಬ್ಯಾಕ್ ಟು ಆಫೀಸ್. ಆ ಆಫೀಸ್ ಆದ್ಮೇಲೆ ಇನ್ನೂ ಒಂದು ಕೆಲಸ ಇದೆ ಬೆಂಗಳೂರಿಗೆ ಹೋದ್ಮೇಲೆ, ಇಂಪಾರ್ಟೆಂಟ್ ಕೆಲಸ. ಶಾಪಿಂಗ್ ಬಿಟ್ಟು ಬೇರೆ ಏನಾದ್ರು ಹೇಳಿ, ನನ್ನ ಪರವಾಗಿ ನನಗೆ ಶಾಪಿಂಗ್ ಒಂದು ಆಗಲ್ಲ ನನ್ನ ಕೈಲಿ ಆಯ್ತಾ. ಅದು ಯಾಕಂದ್ರೆ ಬೆಂಗಳೂರಿಗೆ ಹೋಗೋಷ್ಟು ನೆಕ್ಸ್ಟ್ ವರ್ಷ ಆಗುತ್ತೆ. ಹೋದ ವರ್ಷ ಶಾಪಿಂಗ್ ಆದ್ರೆ ಈ ವರ್ಷ ಮತ್ತೆ ಶಾಪಿಂಗ್ ಅಂದ್ರೆ ಕಷ್ಟ ಆಮೇಲೆ. ಇಲ್ಲ ಶಾಪಿಂಗ್ ಅಲ್ಲ, ಆಕ್ಚುಲಿ ನಮ್ಮ ಆಂಟಿ ಮಗ ಇದಾನಲ್ಲ, ಸೊ ಅವನಿಗೆ ಹುಡುಗಿ ನೋಡಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೌದಾ? ದೊಡ್ಡವನಾಗ್ಬಿಟ್ಟು ಅವನು? ಅವನ್ನ ಸೊ ನಿಮ್ಮನ್ನು ಕರೀತಿದ್ದಾನ ಆಯ್ತಾ. ನಾನೇ ಬರ್ಬೇಕು? ನಾನೇನ್ ಮಾಡ್ಲಿ ಬಂದು?
ನಾನು ಹೋಗ್ತೀನಿ, ನೀವು ನನ್ನ ಜೊತೆ ಬರ್ಲೇಬೇಕು, ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ಪ್ಲೀಸ್ ಬರ್ಲೇಬೇಕು ನೀವು. ಹುಡುಗಿ ಕರೆಕ್ಟ್ ಆಗಿ ನೋಡಕ್ ಬಂದು ಮದ್ವೆ ಆಗೋದಾದ್ರೆ ನಾನು ನಿಂಗೆ ಯಾಕೆ ಮದ್ವೆ ಆಗ್ತಿದ್ದೆ ಹೇಳು? ನಿಂಗೆ ಮದ್ವೆ ಆಗಿದ್ದೀನಿ ಅಂದ್ರೆ ನಂಗೆ ಹುಡುಗಿ ನೋಡಕ್ ಬರಲ್ಲ ಅಂತ, ಆಯ್ತಾ? ಅದಕ್ಕೆ ನಾವು ಬರಲ್ಲ. ನನ್ನಂತ ಹುಡುಗಿ ಸಿಕ್ಕಿರೋ ಪುಣ್ಯ ಮಾಡಿರ್ಬೇಕು ಇವರು. ಹೌದಪ್ಪ, ಏನು ಬಟ್ಟೆ ನೋಡಿದ್ರೆ ಇನ್ನೇನಿಲ್ಲ. ಇವ್ರ ಹತ್ರ ನಾನು ಚಿನ್ನ ಕೇಳಲ್ಲ, ಏನು ಕೇಳಲ್ಲ, ಒಂದ್ ಸ್ವಲ್ಪ ಬಟ್ಟೆ, ಅದು ಡಿಸ್ಕೌಂಟ್ ಅಲ್ಲಿ ಇರ್ಬೇಕಾದ್ರೆ ಮಾತ್ರ ತಗೊಳ್ಳೋದು ನಾನು. ವಿತೌಟ್ ಡಿಸ್ಕೌಂಟ್ ತಗೊಳ್ಳೋದೇ ಇಲ್ಲ, ಗೊತ್ತಾ? ಚಿನ್ನ ಎಲ್ಲ ಕೊಟ್ರೆ ಇಸ್ಕೋತಾಳೆ, ಏನ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ಕೊಡ್ತಾರಲ್ಲ, ಬೇಡ ಅಂತ ಕೇಳಕ್ ಆಗಲ್ಲ. ಬಟ್ಟೆ ಅಂಗಡಿ ನೋಡಿದ ತಕ್ಷಣ ನಾಗಬಲಿ ಆಗ್ಬಿಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಇದು ನಂದೆ, ಇದು ನಂದೆ, ಇದು ನಂದೆ. ಸರಿ, ಮತ್ತೆ ಸಿಗೋಣ ನಿಮ್ಗೆ. ನಮ್ಮ ಊರಿಗಂತೂ ಬಂದು ರೀಚ್ ಆದ್ವಿ, ಶಿರಾಳಿಗೆ. ಸೊ ಇಲ್ಲಿ ಬಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಅಂತೂ ಆಯ್ತು ಅಂತ ಅಂದ್ಕೊಳ್ಳೋಣ ಒಂದು ರೇಂಜ್ಗೆ. ಇವಾಗ ನೆಕ್ಸ್ಟು ಹೋಗಿ ತೆಂಗಿನಕಾಯಿ ಸುಲಿಬೇಕು. ಇವತ್ತು ಸಾಯಂಕಾಲ ಇಲ್ಲಾಂದರೆ ನಾಳೆ ಅರ್ಲಿ ಮಾರ್ನಿಂಗ್ ಹೊರಡೋದಂತ ಆಯಿತು. ಬಂದಿದ ತಕ್ಷಣ ಎಲ್ಲ ಫಸ್ಟು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಬಿಟ್ವಿ, ಎಲ್ಲ ಒಣಗಾಕಿದ್ವಿ ನೋಡಿ ಇಲ್ಲಿ. ಸೊ ಬೆಳಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗೆಲ್ಲ ಮಾಡಿ, ಸೊ ಈಗ ತೆಂಗಿನಕಾಯಿ ಸುಲಿಯೋ ಪ್ರೋಗ್ರಾಮು. ಬನ್ನಿ ಹೆಂಗಾಗತ್ತೆ ನೋಡೋಣ. ಸೊ ಇವಾಗ ತೆಂಗಿನಕಾಯಿ ಸುಲಿಯೋ ಸಮಯ. ಸೊ ನಾವು ಬೇಸಿಕ್ಲಿ ಇವಾಗ ಈ ಮಷಿನ್ ಯೂಸ್ ಮಾಡ್ತೀವಿ. ಸೊ ಸ್ವಲ್ಪ ಹಿಂದೆ ಎಲ್ಲ ನಾವು ಪಿಕಾಸ್ನ ಯೂಸ್ ಮಾಡ್ತಿದ್ವಿ. ಪಿಕಾಸ್ ಅಂದರೆ ಗುದ್ಲಿ ತೆಂಗಿನಕಾಯಿ ಸುಲಿಯೋಕ್ಕೆ, ಆಯಿತಾ? ಅದನ್ನು ತೋರಿಸ್ತೀನಿ ನಾನು ಹೆಂಗಂತ ನಿಮಗೆ. ನಿಮಿಷ ಇದನ್ನು ಫಸ್ಟ್ ಸುಲ್ಕೊಂಡ್ಬಿಡ್ತೀನಿ, ಸರಿನಾ? ಓಕೆ. ಆ್ಯಕ್ಚುಲಿ ಇದರಲ್ಲಿ ತೆಂಗಿನಕಾಯಿ ಸುಲಿಯೋದು ತುಂಬ ಈಸಿ ಅಂತ ತೋರಿಸ್ತೀನಿ. ಬನ್ನಿ, ಇದನ್ನು ಸುಲ್ಕೊಂಡ್ಬಿಡೋಣ ಫಸ್ಟು. ಓಕೆ, ರೊಕ್ಕ ಹ್ಯಾಂಡ್ ರೊಕ್ಕ. ಸೊ ಏನಿಲ್ಲ ಅಂದರೂ ಒಂದು 80ರಿಂದ 100 ಕಾಯಿ ಸುಲಿಬೇಕು ಇವತ್ತು. ನಾಳೆ ಬೆಳಗ್ಗೆ ಹೊರಡೋದ್ರಿಂದ ಜಾಸ್ತಿ ಟೈಮ್ ಇಲ್ಲ, ಫುಲ್ ಡೇ ಇದೇ ಆಗುತ್ತೆ ಮೋಸ್ಟ್ಲಿ. ಬನ್ನಿ ನಿಮಗೆ ಗುದ್ಲಿಂದ ತೆಂಗಿನಕಾಯಿ ಹೆಂಗೆ ಸುಲಿತಾರೆ ಅಂತ ತೋರಿಸ್ತೀನಿ, ಬನ್ನಿ. ಓಕೆ, ಓಕೆ ಓಕೆ. ಸೊ ಇದು ಗುದ್ಲಿ ಅಂತ. ಇದಕ್ಕೆ ಒಂದು ಸೈಡ್ ಈ ಥರ ಚೂಪ್ ಎಂಡ್ ಇರುತ್ತೆ, ಇನ್ನೊಂದು ಸೈಡ್ ಈ ಥರ ಇರುತ್ತೆ ಅಂತ. ಫಸ್ಟು ಗುದ್ಲಿನ ಹಿಂಗೆ ಹಚ್ಚಿ ಹಿಂಗಂತ ನೆಲಕ್ಕೆ ಹೊಡ್ಕೋಬೇಕು. ಆಮೇಲೆ ಹೀಗೆ ಯಾ ಈ ಮೆಥಡಲ್ಲಿ ಪ್ರಾಬ್ಲಮ್ ಏನಂದರೆ, ಒಂದು ಫುಲ್ ಟೈಮ್ ನೀವು ನಿಂತು ಕೆಲಸ ಮಾಡಬೇಕು, ಆಯಿತಾ? ನಾವು ರೆಗ್ಯುಲರಾಗಿ ಕೆಲಸ ಮಾಡಲ್ಲಲ್ವ, ಅದಕ್ಕೆ ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ಬೆನ್ನು ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಆ ಬೆನ್ನು ಒಂದು 2-3 ದಿನ ಇರುತ್ತೆ. ಈ ಥರ ಗುದ್ಲಿಯಲ್ಲಿ ಸುರಿಯೋದು ಈ ಥರ. ಇದೆಲ್ಲ ಏನಾಗಿದೆ ಅಂದರೆ ಕೊಬ್ಬರಿ ಆಗಿಬಿಟ್ಟಿದೆ, ಆಯಿತಾ? ಒಂದು 4-5 ತಿಂಗಳಿಂದ ತೆಗ್ದಿದ್ದು. ಅದಕ್ಕೆ ಏನು ಕೊಬ್ಬರಿ ಎಲ್ಲ ನಾವೇನು ಮಾಡ್ತೀವಿ ಅಂದರೆ ಬೇಸಿಕ್ಲಿ ಇದನ್ನು ಇಡಲ್ಲ. ಒಳ್ಳೆ ಆಡೋ ಕಾಯಿ ಇದ್ದರೆ ಮಾತ್ರ ಇದನ್ನ ಇಡ್ತೀವಿ, ದೇವರಿಗೆಲ್ಲ ಕೊಡೋಕ್ಕೆ ಯೂಸ್ ಆಗುತ್ತೆ ಅಂತ, ಆಯಿತಾ? ಸೊ ಇದೀಗ ಕೊಬ್ಬರಿ, ಅದಕ್ಕೆ ಇದೆಲ್ಲ ನೀಟಾಗಿ ತೆಗೆದುಬಿಡೋದು, ಆಯಿತಾ? ಈಗ ಇದನ್ನು ಒಡೆದು ತೋರಿಸ್ತೀನಿ, ಕೊಬ್ಬರಿ ನೋಡಿ ಹೆಂಗಿದೆ ಅಂತ. ಹಾಡಿ ಹಾಡಿ. ಸೊ ಈ ಥರ ಇರುತ್ತೆ ಕೊಬ್ಬರಿ, ಸ್ವಲ್ಪ ವೈಟ್ ಆಗಿದೆ. ಅದು ತೊಳೆದು ಕ್ಲೀನ್ ಮಾಡಿದ್ರೆ ಸ್ವಲ್ಪ ಬಿಸಿಲಿಗೆ ಹಾಕಿದ್ರೆ ಸರಿ ಹೋಗುತ್ತೆ. ಇದನ್ನು ಹಿಂಗೆ ಬುಟ್ಟಿಲಿ ಹಾಕ್ಬಿಟ್ಟು, ಸೊ ಈಗ ನಾವು ನಮ್ಮ ಮಷೀನಲ್ಲಿ ಕಾಯಿಸೋದನ್ನು ಕಂಟಿನ್ಯೂ ಮಾಡೋಣ, ಬನ್ನಿ.
ಆಲ್ಮೋಸ್ಟ್ ನಿನ್ನೆ ರಾತ್ರಿ 11:30 12 ಗಂಟೆ ತನಕನೇ ತೆಂಗಿನಕಾಯಿ ಸುಲಿದಿದ್ದಾಯಿತು. ಸೊ ತೆಂಗಿನಕಾಯಿ ಸುಲಿದು ಪ್ಯಾಕ್ ಮಾಡಿ ಗಾಡಿಯಲ್ಲೆಲ್ಲ ನೀಟಾಗಿ ಲೋಡ್ ಮಾಡಿ ಸೊ ಇವಾಗ ಬೆಂಗಳೂರಿಗೆ ಹೊರಟಿದ್ದೀವಿ. ಸೊ ಇವಾಗ ಸದ್ಯಕ್ಕೆ ನಾವು ಗುಣವಂತಿಯಲ್ಲಿದ್ದೀವಿ. ಗುಣವಂತಿಯಲ್ಲಿ ಒಂದು ಫೇಮಸ್ ಹೋಟ್ಲಿದೆ, ಭಟ್ರ ಹೋಟ್ಲ ಅಂತ ಆಯಿತಾ. ಆ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಅಂತ ನಿಂತ್ಕೊಂಡಿದ್ದೀವಿ. ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿರಬೇಕು, ಮೋಸ್ಟ್ಲಿ 8:30 ಆಗಿರಬೇಕು. ಸೊ ಈ ಹೋಟೆಲ್ ಒಂದು ಮಜಾ ಏನಂದರೆ ದುಡ್ಡು ಕೊಟ್ಟು ತಿನ್ನಲೇಬೇಕು, ಡೌಟ್ ಇಲ್ಲ. ಆದರೆ ದುಡ್ಡು ಕೊಟ್ಟು ತಿನ್ನೋದಾದರೂ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತೋರಿಸ್ತೀನಿ ನನಗೆ, ಆಯಿತಾ. ಬನ್ನಿ. ಇಲ್ಲಿ ರೂಲ್ಸ್ ಇದೆ ನೋಡಿ, ಈ ಥರ ಆಯಿತಾ. ಇದಿಷ್ಟು ರೂಲ್ಸ್ ಆಯಿತಾ. ಆಮೇಲೆ ಈ ಕಡೆ ಇನ್ನೂ ಸ್ವಲ್ಪ ರೂಲ್ಸ್ ಇದೆ ಆಯಿತಾ. ಒಂಥರ ಸಿಕ್ಕಾಪಟ್ಟೆ ರೂಲ್ಸ್ ಇರೋ ಹೋಟೆಲ್ ಇದೆ ಆಯಿತಾ. ಝೂಮ್ ಔಟ್ ಮಾಡೋಣ. ಓಕೆ ಇದು ಕೂತ್ಕೊಳ್ಳೋಕ್ಕಿಂತ ಮುಂಚೆನೇ ರೂಲ್ಸ್ ನೋಡಿ. ಕೂತ್ಕೊಳ್ಳೋಕ್ಕೂ ರೂಲ್ಸ್, ಅವ್ರು ಹೇಳಿದ ಕಡೆ ಕೂತ್ಕೋಬೇಕು, ನಮ್ಗೆ ಬೇಕಾಗದ ಕಡೆ ಕೂತ್ಕೋಬಾರ್ದು. ಸೊ ಬ್ರೇಕ್ಫಾಸ್ಟ್ ಒಂದು ಸೂಪರಾಗಿ ಆಯಿತು. ಸ್ವಲ್ಪ ಸ್ಟ್ರಿಕ್ಟ್ ಅನ್ನೋದು ಬಿಟ್ಟರೆ ಟೇಸ್ಟ್ ವೈಸ್ ಚೆನ್ನಾಗಿದೆ, ಆ್ಯಕ್ಚುಲಿ ಸೂಪರಾಗಿತ್ತು. ಬರ್ಬೋದು ಒಂದ್ಸರಿ. ಸೊ ಇವಾಗ ಲಾಂಗ್ ಜರ್ನಿ ಟು ಬೆಂಗಳೂರು ಕಂಟಿನ್ಯೂಡ್. ಸೊ ಆಲ್ಮೋಸ್ಟ್ 4.5 hours ಆಯಿತು ಸ್ಟಾರ್ಟ್ ಆಗಿ. ಇವಾಗ ಶಿವಮೊಗ್ಗ ಬಂದು ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 12:30 ಊಟದ ಟೈಮ್ ಆಯ್ತು ಅಂತ ಒಂದು ಊಟದ ಬ್ರೇಕ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಮಚ್ಚಿಲಿ ಅಂತ ಒಂದು ಒಳ್ಳೆಯ ರೆಸ್ಟೋರೆಂಟ್ ಕಾಣಿಸ್ತು. ಸೊ ಅಲ್ಲಿ ಹೋಗಿ ಊಟ ಮಾಡೋಣ ಅಂತ ಈಗ ಆಯಿತು. ಔಟ್ಲುಕ್ ಏನೋ ಚೆನ್ನಾಗೇನಿದೆ, ನೋಡೋಣ ಒಳಗೆ ಊಟ ಹೆಂಗಿರುತ್ತೆ ಅಂತ. ಮಚ್ಚಿಲಿಯಲ್ಲಿ ಫ್ರೈಡ್ ರೈಸು ಮತ್ತು ಕಬಾಬು, ಬಿರಿಯಾನಿ ಅಲ್ಲಿ ಊಟ ಒಂದು ಸಗದಾಗಾಯಿತು. ಆ್ಯಕ್ಚುಲಿ ರೆಸ್ಟೋರೆಂಟ್ ತುಂಬ ಚೆನ್ನಾಗಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಫಿಶ್ ಇದೆ. ಆದರೆ ಮೇಡಮ್ ಅವರು ಏನು ಮಾಡೋಣ, ಮೇಡಮ್ ಅವ್ರಿಗೆ ಫುಲ್ ಮೋಷನ್ ಸಿಕ್ನೆಸ್ಸು, ಅಕ್ಕಿ ರೊಟ್ಟಿ ಮತ್ತು ವೆಜ್ ಫ್ರೈಡ್ ರೈಸ್ ತೊಗೊಂಡ್ರು. ಮತ್ತು ನಮ್ಮ ಅಣ್ಣಂಗೆ ಇವತ್ತು ಮಂಗಳವಾರ, ಅವನು ವೆಜ್ ಫ್ರೈಡ್ ರೈಸ್ ಅಷ್ಟೇ ತಿಂದ. ಸೊ ಓವರಾಲ್ ಊಟ ಸೂಪರಾಗಿತ್ತು, ಒಂದ್ಸಲಿ ಬರಲೇಬೇಕು. ನಾನು ಬಿರಿಯಾನಿ ಮತ್ತು ಕಬಾಬ್ ತೊಗೊಂಡೆ, ಸೂಪರಾಗಿತ್ತು, ಮಾತ್ರ ಸಾಕಾಗಿತ್ತು. ಸೊ ಒಳ್ಳೆ ಹೋಟ್ಲು, ಲೊಕೇಶನ್ ಪಿನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಈ ಶಿವಮೊಗ್ಗ ಸೈಡ್ ಬಂದರೆ ಇಲ್ಲೊಂದ್ಸಲಿ ಊಟ ಟ್ರೈ ಮಾಡಿ, ಸೂಪರಾಗಿದೆ ಮಾತ್ರ ಊಟ, ಆಯಿತಾ. ಸೊ ಇವಾಗ ಇಲ್ಲಿಂದ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟಾಪು ಚಳ್ಳಕೆರೆಯಿಂದ ಚಿತ್ರದುರ್ಗದಿಂದ ಬೆಂಗಳೂರು. ನೋಡೋಣ, ಏನಾದರೂ ಚೆನ್ನಾಗಿ ಕಾಣಿಸ್ತದೆ ನೋಡೋಣ ಹೈವೇಲಿ, ಓಕೆನಾ.